ಓಂ ನಮಃ ಶಿವಾಯ್. ಯಾರೆಲ್ಲ ತಮ್ಮ ಅಡ್ರೆಸ್ಸನ್ನು ನಮಗೆ ಕಳಿಸಿದ್ರಿ ಅವರಿಗೆ ಈಗಾಗಲೇ ಕೊರಿಯರಲ್ಲಿ ಈ ಒಂದು ಪ್ರಾಣವಿದ್ಯೆ ಅಥವಾ ಪ್ರಾಣ ಚಿಕಿತ್ಸೆಯ ವಸ್ತುವನ್ನು ಕಳಿಸಲಾಗಿದೆ. ಯಾರೆಲ್ಲ ಕಳಿಸಿದ್ರಿ ನಮಗೆ ಈ ವಸ್ತು ಬೇಕು ಅಂತೇಳಿ ಅವರು ಕಮೆಂಟ್ ಸೆಕ್ಷನ್ನಲ್ಲಿ ನಾವು ಕಳಿಸಿದ್ವಿ ಅಂತೇಳಿ ಮೆಸೇಜ್ ಟೈಪ್ ಮಾಡಿ. ಯಾಕಂತೇಳಿದ್ರೆ ಯಾವುದಾದ್ರೂ ಮಿಸ್ ಆಗಿದ್ದರೆ ನಾನು ಅವರಿಗೆ ಪುನಃ ಕಳಿಸ್ಕೊಡೋದಕ್ಕೆ ಸಹಾಯ ಆಗುತ್ತೆ. ಈ ಕಳಿಸಿದ್ರಲ್ಲಿ ಕೇವಲ ಒಂದು ಚಿಟಿಕೆ ಸಾಕು ಒಬ್ಬರ ಮೇಲೆ ನೀವು ಪ್ರಯೋಗ ಮಾಡೋದಕ್ಕೆ. 25ರಿಂದ 30 ಜನಕ್ಕೆ ಆಗೋಷ್ಟು ನಾನು ನಿಮಗೆ ಕಳಿಸ್ಕೊಟ್ಟಿದ್ದೀನಿ. ಮೊದಲು ಒಂದು ಚಿಟಿಕೆ ತಗೊಳ್ಬೇಕು. ಅವರಿಗೆ ಎಲ್ಲಿ ನೋವಿದೆ, ಬೆನ್ನಲ್ಲಿದೆಯೋ, ಸೊಂಟದಲ್ಲಿದೆಯೋ, ಕಾಲಲ್ಲಿದೆಯೋ ಕೇಳಬೇಕು. ಅದನ್ನು ಪ್ರಯೋಗ ಮಾಡಬೇಕು. ಕೇವಲ 30 ಸೆಕೆಂಡಿಂದ 1 ನಿಮಿಷದೊಳಗಡೆ ಅವರಿಗೆ ಏನಾಗಿದೆ ಅಂತೇಳಿ ನೀವು ಅವ್ರನ್ನ ಕೇಳಿ. ನೋವು ಮುಂಚೆ ಹೇಗಿತ್ತು, ಹೇಗಿತ್ತು, ಹೇಗಿದೆ ಅಂತೇಳಿ ಅವ್ರು ಏನು ಹೇಳ್ತಾರೋ ನಿಮಗೆ ಅಲ್ಲಿ ಪ್ರತ್ಯಕ್ಷ ಪ್ರಮಾಣ ಗೊತ್ತಾಗುತ್ತೆ. ಅದೇ ರೀತಿ 25ರಿಂದ 30 ಜನದ ಮೇಲೂ ಸಹ ನೀವು ಪ್ರಯೋಗ ಮಾಡಿ ನೋಡ್ಬೋದು ಎಷ್ಟು ಜನಕ್ಕೆ ವರ್ಕ್ ಆಯಿತು, ಎಷ್ಟು ಜನಕ್ಕೆ ವರ್ಕ್ ಆಗಿಲ್ಲ ಅಂತೇಳಿ. ನನ್ನ ಲೆಕ್ಕದಲ್ಲಿ ಎಲ್ಲರ ಮೇಲೂ ಸಹ ಅದು ಕೆಲಸ ಮಾಡುತ್ತೆ. ಎಲ್ಲರ ನೋವನ್ನು ಅದು ಕಡಿಮೆ ಮಾಡುತ್ತೆ, ಕೇವಲ 30 ಸೆಕೆಂಡಿಂದ 1 ನಿಮಿಷದ ಒಳಗಡೆ. ಆನಂತರ ಅದರ ರಿಸಲ್ಟ್ ನೋಡ್ಕೊಂಬಿಟ್ಟು ನೀವು ಪ್ರಾರಂಭಿಕ ದೀಕ್ಷೆ ತೊಗೊಂಡು ಇದನ್ನು ಕಲಿಯೋದು ಅಥವಾ ಇದನ್ನು ಪ್ರಾಕ್ಟೀಸ್ ಮಾಡೋದು ನೀವು ನಿರ್ಧಾರ ಮಾಡಬಹುದು. ಸಾಕಷ್ಟು ಜನ ಕೇಳಿದರು ಇದರಲ್ಲಿ ದೀಕ್ಷಾ ಹಂತಗಳು ಹೇಗಿರುತ್ತೆ, ಎಷ್ಟು ಹಂತದ ದೀಕ್ಷೆಗಳಿರುತ್ತವೆ ಅಂತೇಳಿ. ಆ ಒಂದು ವಿಷಯವಾಗಿ ನಾನು ಮಾತಾಡೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಯಾರಿಗೆಲ್ಲ ರಿಸಲ್ಟ್ ಬರುತ್ತೋ ಅಂಥವರಿಗೆ ಮೊದಲ ಅಥವಾ ಪ್ರಾರಂಭಿಕ ದೀಕ್ಷೆ ಪ್ರಾರಂಭ ಆಗುತ್ತೆ. ಅವರೇನು ನಮ್ಮಲ್ಲಿ ಬರಬೇಕು ಅಂತೇನಿಲ್ಲ, ಎಲ್ಲ ಆನ್ಲೈನಲ್ಲೇ ನಾವು ಅವರಿಗೆ ಪ್ರಾರಂಭಿಕ ದೀಕ್ಷೆ ಕೊಟ್ಬಿಟ್ಟು ಆನಂತರ ಏನೆಲ್ಲ ವಿಧಾನಗಳಿರ್ತವೆ ಅದನ್ನು ಒಂದೊಂದಾಗಿ ಅವರಿಗೆ ಕಲಿಸ್ತಾ ಹೋಗ್ತೀವಿ. ಪ್ರಾರಂಭಿಕ ದೀಕ್ಷೆ ಆದ ನಂತರ ಆ ವ್ಯಕ್ತಿಗೆ ಅಥವಾ ಆ ಪ್ರಾಕ್ಟೀಸ್ ಯಾರು ಮಾಡ್ತಿರ್ತಾರೆ ಪ್ರಾಣ ಚಿಕಿತ್ಸಕನಿಗೆ, ಅವನಿಗೆ ಯಾವುದೇ ಸಿಮ್ಟಮ್ಸ್ ಇರಲಿ ಮೈಯಲ್ಲಿ, ಆ ಸಿಮ್ಟಮ್ಸ್ಗಳನ್ನ ಕಡಿಮೆ ಮಾಡ್ತಕ್ಕಂಥ ಸಾಮರ್ಥ್ಯ ಬರುತ್ತೆ. ಚಿಕ್ಕ ಪುಟ್ಟ ಕಾಯಿಲೆಗಳನ್ನು ಗುಣ ಮಾಡ್ತಕ್ಕಂಥ ಸಾಮರ್ಥ್ಯ ಬರುತ್ತೆ. ಇದು ಪ್ರಾರಂಭಿಕ ದೀಕ್ಷೆ ಆದ ನಂತರ ಅವರಿಗೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಅವರಿಗೆ ತಾವು ಮಾಡ್ತಕ್ಕಿಂತ ಕ್ರಿಯೆಯಲ್ಲಿ ಶ್ರದ್ಧೆ ಬರುತ್ತೆ, ವಿಶ್ವಾಸ ಬರುತ್ತೆ. ಯಾಕಂತ ಹೇಳಿದ್ರೆ ಅವರು ಅದನ್ನು ಪ್ರಾಕ್ಟೀಸ್ ಮಾಡಿ ನೋಡ್ತಾ ಇರ್ತಾರೆ. ಅವರಿಗೆ ರಿಸಲ್ಟ್ ಕಣ್ಮುಂದೆ ಬರ್ತಾ ಇರುತ್ತೆ. ಯಾರು ಸಂಬಂಧಿಕರು ಇರ್ತಾರೆ ಅಥವಾ ಯಾರು ಪೇಷಂಟ್ಸ್ ಇರ್ತಾರೆ ಅವರನ್ನು ಅವರು ಕೇಳ್ತಾ ಇರ್ತಾರೆ, ಹೇಗಿದೆ ಅಥವಾ ನೋವಾಗಿದೆ, ಮುಂಚೆ ಹೇಗಿತ್ತು, ಹೇಗಿತ್ತು ಅಂತೇಳಿ. ಅದರ ಆಧಾರದ ಮೇಲೆ ಅವರಿಗೆ ರಿಸಲ್ಟ್ಸ್ಗಳು ಕಣ್ಮುಂದೆನೇ ಬರ್ತಿರ್ತವೆ. ಇದರಿಂದ ಅವರಿಗೆ ಈ ಪ್ರಾಣ ಚಿಕಿತ್ಸೆಯ ಮೇಲೆ ನಂಬಿಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಶ್ರದ್ಧೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಶ್ರದ್ಧೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಅವರು ಅದನ್ನು ಮತ್ತಷ್ಟು 2ನೇ ಹಂತದ ದೀಕ್ಷೆಯನ್ನು ಅವರಿಗೆ ಕೊಡಲಾಗುತ್ತೆ. 2ನೇ ದೀಕ್ಷೆಯಲ್ಲಿ ಅವ್ರಿಗೆ ಯಾರಿಗೆಲ್ಲ ನಂಬಿಕೆ ಬಂದಿರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ, ಎಸ್ ಇದು ವರ್ಕ್ ಆಗುತ್ತೆ ಅಂತೇಳಿ ಅಂಥವರಿಗೆ 2ನೇ ದೀಕ್ಷೆ ಕೊಡಲಾಗುತ್ತೆ. ಈ 2ನೇ ದೀಕ್ಷೆಯಲ್ಲಿ ಕೊಟ್ಟ ನಂತರ ಅವರಲ್ಲಿ ಈ ದೀರ್ಘಕಾಲದ ಕಾಯಿಲೆಗಳನ್ನು BP, ಶುಗರ್, ಥೈರಾಯ್ಡ್, ಅರ್ಥ್ರೈಟಿಸ್ ಇಂತಹ ಯಾವುದೇ ದೀರ್ಘಕಾಲದ ಕಾಯಿಲೆಗಳನ್ನು ಉಪಚಾರ ಮಾಡ್ತಕ್ಕಂತಹ ಸಾಮರ್ಥ್ಯ ಅವರಲ್ಲಿ ಬರುತ್ತೆ. ಆ ಸಮಯದಲ್ಲಿ ಅದು ಸಹ ಆನ್ಲೈನಲ್ಲೇ ಇರುತ್ತೆ. ನೀವು ಇಲ್ಲಿಗೆ ಬರೋ ಯಾವುದೇ ನೆಸಿಟಿ ಇಲ್ಲ. ಅಂಥ ಸಮಯದಲ್ಲಿ ಅವರಿಗೆ ಈ ಕಾಯಿಲೆಗಳನ್ನು ಹೇಗೆ ಉಪಚಾರ ಮಾಡೋದು, ಇದಕ್ಕಿರ್ತಕ್ಕಂಥ ವಿಧಾನಗಳೇನು, ಆ ವಿಧಾನಗಳನ್ನು ಅವರಿಗೆ ಪರಿಚಯ ಮಾಡಲಾಗುತ್ತೆ. ಮತ್ತು ಇದು ಹೇಗೆಲ್ಲ ಕೆಲಸ ಮಾಡುತ್ತೆ, ಇದರ ಹಿಂದಿರ್ತಕ್ಕಂತಹ ಜ್ಞಾನ ಏನು, ಯಾವ ನಿಯಮಗಳ ಆಧಾರದ ಮೇಲೆ ಇದು ಕೆಲಸ ಮಾಡುತ್ತೆ, ಅದನ್ನು ಎಲ್ಲ ವಿವರವಾಗಿ ಅವರಿಗೆ ಕಲಿಸಲಾಗುತ್ತೆ. ಯಾಕಂತೇಳಿದರೆ ಇವತ್ತಿನ ಬಹುತೇಕ ಜನರಿಗೆ ಅದು ವರ್ಕ್ ಮಾಡುತ್ತೋ ವರ್ಕ್ ಮಾಡಲ್ವೋ ಈ ಯಾವುದೇ ರೀತಿಯ ಅನುಭವ ಇಲ್ಲದೆ ಇರೋದ್ರಿಂದ ಯಾವುದೇ ಥಿಯರಿಟಿಕಲ್ ನಾಲೆಡ್ಜ್ ತಲೆ ಒಳಗೆ ಹೋಗೋದಿಲ್ಲ ಅಥವಾ ಅವರಿಗೆ ಅದು ಅರ್ಥ ಆಗಲ್ಲ. ಯಾವಾಗ ನಾವು ಅದನ್ನು 10 ಜನದ ಮೇಲೆ 100 ಜನದ ಮೇಲೆ ಪ್ರಯೋಗ ಮಾಡಿ ಅದು ರಿಸಲ್ಟ್ ಬರ್ತಾ ಇದೆ ಅಂತೇಳಿ ನಮಗೆ ಕನ್ಫರ್ಮ್ ಆಗುತ್ತೋ ಅಥವಾ ಆ ವ್ಯಕ್ತಿಗೆ ಕನ್ಫರ್ಮ್ ಆಗುತ್ತೋ ಆಗ ನಾವೇನು ಥಿಯರಿ ಹೇಳ್ತೀವಿ ಅಥವಾ ಅದು ಹೇಗೆ ವರ್ಕ್ ಮಾಡುತ್ತೆ, ಅದರಿರ್ತಕ್ಕಂಥ ನಿಯಮಗಳೇನು, ಅದರಿಂದ ಇರತಕ್ಕಂಥ ವಿಜ್ಞಾನ ಏನು ಅದನ್ನು ಹೇಳಿದರೆ ಅವರಿಗೆ ಅದು ಸುಲಭವಾಗಿ ಮನನ ಆಗುತ್ತೆ, ಅರ್ಥ ಆಗೋದಕ್ಕೆ ಶುರು ಆಗುತ್ತೆ. ಇದು 2ನೇ ಹಂತದ ದೀಕ್ಷೆಯಲ್ಲಿ. ಈ ನಂತರ ಆ 2ನೇ ಹಂತ ದೀಕ್ಷೆ ತಗೊಂಡು ಆ ಎಲ್ಲ ರೋಗಗಳಿರ್ತಕ್ಕಂತಹ ಏನು ರೋಗಿಗಳನ್ನು ಅವರು ಉಪಚಾರ ಮಾಡ್ತಾರೆ. ಆನಂತರ ಅದರಲ್ಲಿ ಬರ್ತಕ್ಕಂಥ ರಿಸಲ್ಟ್ಸ್ಗಳು ಎಷ್ಟು ಪಾಸಿಟಿವ್ ಬಂದಿದ್ದಾವೆ, ಎಷ್ಟು ಬೇಗ ಅವರು ಚೇತರಿಕೆ ಆಗ್ತಾ ಇದ್ದಾರೆ, ಇದನ್ನೆಲ್ಲ ಅವರು ಪ್ರಾಕ್ಟಿಕಲಾಗಿ ಕಣ್ಮುಂದೆನೇ ನೋಡೋದ್ರಿಂದ ಅವರ ಮನೆಯಲ್ಲೇ ಅವ್ರ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಆಗ ಅವರಿಗೆ 3ನೇ ಹಂತದ ದೀಕ್ಷೆಯನ್ನು ನೀಡಲಾಗುತ್ತೆ. ಈ 3ನೇ ಹಂತದ ದೀಕ್ಷೆ ಎಲ್ಲೇನಾಗುತ್ತೆ ಅಂತೇಳಿದ್ರೆ ಸ್ವಲ್ಪ ಸಿವಿಯರ್ ಪ್ರಾಬ್ಲಮ್ಸ್ ಇರ್ತಕ್ಕಂಥವ್ರು ಅಂಥವ್ರ ಮೇಲೆ ಅವರು ಉಪಚಾರವನ್ನು ಮಾಡ್ಬೋದು.
ಯಾಕೆ ಇದನ್ನು ಮೊದಲಿಗೆ ಹೇಳ್ಕೊಡೋದಿಲ್ಲ ಅಂತೇಳಿದರೆ, ಈ ದೀರ್ಘಕಾಲದ ಕಾಯಿಲೆಗಳನ್ನು ಅಥವಾ ತುಂಬ ಸ್ವಲ್ಪ ಸಿವಿಯರ್ ಆಗಿರ್ತಕ್ಕಂಥ ಕಾಯಿಲೆಗಳನ್ನು ನಾವು ಉಪಚಾರ ಮಾಡಬೇಕು ಅಂತೇಳಿದರೆ ಅವರಿಗೆ ತಾವು ಮಾಡತಕ್ಕಂಥ ಚಿಕಿತ್ಸೆಯ ಮೇಲೆ ನಂಬಿಕೆ ಇರಬೇಕು, ಅದು ವರ್ಕ್ ಮಾಡುತ್ತೋ ಇಲ್ವೋ ಅಂತೇಳಿ ಕನ್ಫರ್ಮ್ ಇರಬೇಕು. ಆ ಕನ್ಫರ್ಮ್ ಆದ ನಂತರ ಅವರಿಗೆ ಆ ಕಾನ್ಫಿಡೆನ್ಸ್ ಬಂದ ನಂತರ ಮೊದಲ ಮತ್ತು ಎರಡನೇ ಹಂತದ ಸಮಯದಲ್ಲೇ ಅವರಿಗೆ ಆ ಕಾನ್ಫಿಡೆನ್ಸ್ ಬಂದಿರುತ್ತೆ. ಅವರಿಗೆ ಅದು ರಿಸಲ್ಟ್ಸ್ ಹೇಗೆ ಬಂದಿರ್ತವೆ, ಹೇಗೆ ಬರ್ತವೆ, ಯಾವ್ಯಾವ ಸಮಯದಲ್ಲಿ ಬರ್ತವೆ, ಈ ಎಲ್ಲ ಅನುಭವಗಳು ಅವ್ರಿಗೆ ಆಗಿರ್ತವೆ, ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಹಾಗಾಗಿ ಅವರು ಸಿವಿಯರ್ ಸಮಯದಲ್ಲಿ ಉಪಚಾರವನ್ನು ಮಾಡ್ಬೋದು. ಇದು 3ನೇ ಹಂತದ ದೀಕ್ಷೆ. ಈ 3 ಹಂತದ ದೀಕ್ಷೆ ಇರ್ತವೆ. ಈ 3ನೇ ಹಂತ ದೀಕ್ಷೆ ತನಕ ಯಾರು ಕಲಿತಾರೋ ಅವರು ಯಾವುದೇ ಕಾಯಿಲೆಗಳನ್ನಾಗಿರಲಿ ಅವರು ಉಪಚಾರವನ್ನು ಮಾಡ್ಬೋದು ತಮ್ಮ ಮನೆಯ ಸದಸ್ಯರಿಗೆ ಅಥವಾ ಅಕ್ಕಪಕ್ಕದ ಮನೆಯ ಇತರೆ ಸದಸ್ಯರಿಗೆ. ಇದು ಯಾಕೆ ಇಂಪಾರ್ಟೆಂಟ್ ಇವತ್ತಿನ ಕಾಲಕ್ಕೆ ಅಂತೇಳಿದರೆ, ಬಹುತೇಕ ಮನೆಗಳಲ್ಲಿ ಅಥವಾ ಬಹುತೇಕ ಪ್ರತಿಯೊಂದು ಮನೆಯಲ್ಲೂ ಸಹ ಈ ರೋಗಿಗಳು ಇದ್ದೇ ಇರ್ತಾರೆ. ಅವರು ಹಾಸ್ಪಿಟಲ್ಗಳು ವೈದ್ಯರಿಗೆ ತೋರಿಸ್ತಾನೆ ಇರ್ತಾರೆ. ಅದರ ಜೊತೆಯಲ್ಲೇ ಇದನ್ನು ಮಾಡೋದ್ರಿಂದ ಯಾವತ್ತು ನಾವು ಔಷಧಿಗಳು ತಗೊಳ್ಳೋದಲ್ಲೇ ಅಥವಾ ನಾವು ಡಾಕ್ಟರ್ ಹತ್ರ ತೋರಿಸ್ದಲೇ ಯಾವುದನ್ನು ನಿರ್ಧಾರಕ್ಕೆ ಬರೋದು ಸೂಕ್ತ ಅಲ್ಲ. ಇದು ಆ ಔಷಧಿಗಳ ಜೊತೆಯಲ್ಲಿ ಆ ಟ್ರೀಟ್ಮೆಂಟ್ ಜೊತೆಯಲ್ಲೇ ನಾವು ತಗೊಳ್ಳೋದ್ರಿಂದ ಕಾಯಿಲೆ ಬೇಗ ಚೇತರಿಕೆ ಆಗ್ತಾರೆ, ರೋಗಿ ಬಹುಬೇಗ ಗುಣ ಆಗ್ತಾನೆ. ಇದರಲ್ಲಿ ಯಾವುದೇ ಔಷಧಿಗಳು ಇರೋದಿಲ್ಲ, ಯಾವುದೇ ಅಡ್ಡ ಪರಿಣಾಮ ಇರೋದಿಲ್ಲ. ಕೇವಲ ಪ್ರಾಣ ಚಿಕಿತ್ಸೆ ಮುಖಾಂತರ ಅಥವಾ ಮಂತ್ರಗಳ ಮುಖಾಂತರ ನಾವು ಈ ಚಿಕಿತ್ಸೆಯನ್ನು ನೀಡೋದ್ರಿಂದ ಯಾವುದೇ ರೀತಿಯ ಚಿಕಿತ್ಸಾ ಪದ್ಧತಿಗಳಿರಲಿ ಅದರ ಜೊತೆಯಲ್ಲಿ ಇದನ್ನು ಮಾಡ್ತಾ ಹೋಗಬೇಕು. ಉಳಿದಂಥ ಔಷಧಿಗಳು ಯಾವುದನ್ನು ಕೊಡಬೇಕು, ಯಾವುದನ್ನು ಬಿಡಬೇಕು, ಇದೆಲ್ಲ ಯಾರಿಗೆ ಅವರು ಯಾವ ವೈದ್ಯರುಗಳ ಹತ್ರ ಅವರು ತೋರಿಸ್ತಾ ಇರ್ತಾರೆ ಅವರು ನಿರ್ಧಾರ ಮಾಡ್ತಾ ಇರ್ತಾರೆ. ನಾವು ಕೇವಲ ಅದಕ್ಕೆ ಸಪೋರ್ಟಿವ್ ಆಗಿ ಆ ರೋಗಿಗೆ ಸಪೋರ್ಟಿವ್ ಆಗಿ ಚಿಕಿತ್ಸೆ ಮಾಡ್ತಾ ಇರ್ತೀವಿ. ಬಹುಬೇಗ ಅವರು ಗುಣಮುಖ ಆಗಲಿ, ಬಹುಬೇಗ ಅವರು ಚೇತರಿಕೆ ಆಗಲಿ ಅನ್ನೋ ಕಾರಣಕ್ಕೆ. ಇದರಿಂದ ಇವತ್ತಿನ ಕಾಲದ ವೈದ್ಯರುಗಳ ಮೇಲೆ ತುಂಬ ಒತ್ತಡ ಇದೆ. ತುಂಬ ಜನ ಪೇಷಂಟ್ಸ್ ಹೋಗ್ತಿರೋದ್ರಿಂದ ಅವ್ರ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಮತ್ತು ಮಧ್ಯಮ ಮತ್ತು ಬಡವರ್ಗದ ಮನೆಗಳಲ್ಲಿ ವೈದ್ಯಕೀಯ ವೆಚ್ಚ ತುಂಬ ಆಗ್ತಾ ಇರುತ್ತೆ. ಅದು ಇದರಿಂದ ಕಡಿಮೆ ಆಗುತ್ತೆ. ಯಾಕೆಂದರೆ ಮಾತ್ರೆಗಳ ಸಂಖ್ಯೆ ಕಡಿಮೆ ಆಗೋದ್ರಿಂದ ಅವ್ರು ಬಹುಬೇಗ ಚೇತರಿಕೆ ಆಗೋದ್ರಿಂದ ಅಥವಾ ಬಹುಬೇಗ ಅವ್ರು ಗುಣ ಆಗೋದ್ರಿಂದ ಈ ಔಷಧಿಗಳ ಖರ್ಚುಗಳು ಇವೆಲ್ಲ ಸಹ ಕಡಿಮೆ ಆಗುತ್ತೆ. ಆ ಕಾರಣದಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಈ ಪ್ರಾಣ ಚಿಕಿತ್ಸಕ ಇರಲಿ ಅನ್ನೋ ಕಾರಣಕ್ಕೆ ನಾವು ಈ ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ. ಮೊದಲು ಪ್ರತಿಯೊಂದು ಮನೆಯಲ್ಲಿ ಒಬ್ಬರು ಅದರ ಅನುಭವ ತಗೊಂಡು ಅದನ್ನು ಟೆಸ್ಟ್ ಮಾಡಿ ಇದು ವರ್ಕ್ ಆಗುತ್ತೆ ಅಂದ ನಂತರ ಇದನ್ನು ಕಲಿತು ತಮ್ಮ ಮನೆ ಮಂದಿಗೆಲ್ಲ ಅವರು ಉಪಚಾರವನ್ನು ಮಾಡಲಿ ಅನ್ನೋ ಕಾರಣಕ್ಕೆ. ಇದು ಯಾವುದೇ ರೀತಿಯ ಈಗಾಗಲೇ ಅವ್ರು ಯಾವುದೇ ಚಿಕಿತ್ಸೆ ತಗೊಳ್ತಾ ಇರ್ತಾರೆ ಅದಕ್ಕೆ ಅದನ್ನು ಬಿಟ್ಟು ಇದನ್ನು ಮಾಡುವಂಥ ನೆಸಿಟಿ ಏನಿಲ್ಲ. ಅದ್ರ ಜೊತೆಯಲ್ಲೇ ಇದನ್ನು ಮಾಡೋದ್ರಿಂದ ಆ ರೋಗಿ ಬಹುಬೇಗ ಚೇತರಿಕೆ ಆಗ್ತಾನೆ, ಬಹುಬೇಗ ಅವರು ಗುಣ ಆಗ್ತಾರೆ. ಮತ್ತು ಯಾವುದೇ ಅಡ್ಡ ಪರಿಣಾಮಗಳ ಭಯ ಇರೋದಿಲ್ಲ. ಇದರಲ್ಲಿ ಯಾವುದೇ ರೀತಿಯ ಔಷಧಿಗಳು ಇರೋದಿಲ್ಲ, ಮಾತ್ರೆಗಳು ಇರೋದಿಲ್ಲ. ಕೇವಲ ಪ್ರಾಣ ಚಿಕಿತ್ಸೆ ವಿಧಾನಗಳಿರ್ತವೆ, ಪ್ಲಸ್ ಅವರಿಗೆ ಮಂತ್ರಗಳ ವಿಧಾನ ಇರುತ್ತೆ. ಈ ಎರಡನ್ನು ಹೊರತುಪಡಿಸಿ ಇದರಲ್ಲಿ ಯಾವುದೇ ರೀತಿ ಔಷಧಿಗಳಾಗಿರಲಿ ಅಥವಾ ಯಾವುದೇ ರೀತಿಯ ಮಾತ್ರೆಗಳಾಗಿರಲಿ, ಯಾವುದೇ ರೀತಿಯ ಔಷಧಿಗಳಾಗಿರಲಿ ಇದರಲ್ಲಿ ಇರೋದಿಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ 3 ಪದ್ಧತಿಗಳು ಅಥವಾ 3 ಹಂತದ ದೀಕ್ಷೆ ಬಗ್ಗೆ ವಿವರಣೆ ಕೊಟ್ಟಿದ್ದೇನೆ. ಇದನ್ನು ಹೊರತುಪಡಿಸಿ ಮತ್ತೇನಾದರೂ ನಿಮಗೆ ಸಂದೇಹಗಳಿದ್ದರೆ ಅಥವಾ ಪ್ರಶ್ನೆಗಳಿದ್ದರೆ ನನ್ನ ಮೊಬೈಲ್ ನಂಬರ್ 7022070287 ಈ ನಂಬರಿಗೆ ನೀವು ವಾಟ್ಸಪ್ ಮುಖಾಂತರನಾರ ಮೆಸೇಜ್ ಕಳಿಸ್ಬೋದು ಅಥವಾ ನೀವು ಕರೆ ಮಾಡಿಬಿಟ್ಟು ಆ ಪ್ರಶ್ನೆಗಳಿದ್ದರೆ ಪ್ರಾಣ ಚಿಕಿತ್ಸೆಯ ದೀಕ್ಷೆಯ ಬಗ್ಗೆ ನೀವು ಅದನ್ನು ಕೇಳ್ಬೋದು. ಯಾರಾದರೂ ಪುನಃ ನಮಗೆ ಟೆಸ್ಟ್ ಮಾಡೋದಕ್ಕೆ ಈ ಪ್ರಾಣ ಚಿಕಿತ್ಸೆ ವಸ್ತು ಬೇಕು ಅಂತೇಳಿದ್ರೆ ಅವರೂ ಸಹ ನೀವು ಕೇಳಿ ನಾನು ನಿಮಗೆ ಅದನ್ನ ಉಚಿತವಾಗಿ ಕಳಿಸ್ಕೊಡ್ತೀನಿ. ಮೊದಲು ಪರೀಕ್ಷೆ ಆಗಲಿ ನಂತರ 10 ಜನದ ಮೇಲೆ ಸೇಮ್ ಪರೀಕ್ಷೆನ ರಿಪೀಟ್ ಮಾಡಿರಿ. ತುಂಬ ಜನಕ್ಕೆ ಅದರ ರಿಸಲ್ಟ್ ಬಂತು ಅಂದಾಗ ನೀವು ಇದನ್ನು ನಿಮ್ಮ ಒಂದು ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ರಿ. ಪರೀಕ್ಷೆ ಮಾಡ್ದಲೇ ಯಾವುದನ್ನು ನೆಗ್ಲೆಕ್ಟ್ ಮಾಡೋದು ಒಳ್ಳೆಯದಲ್ಲ, ಅಥವಾ ಪರೀಕ್ಷೆ ಮಾಡ್ದಲೇ ಯಾವುದನ್ನು ಅಕ್ಸೆಪ್ಟ್ ಮಾಡೋದು ಒಳ್ಳೆಯದಲ್ಲ. ಪರೀಕ್ಷೆ ಮಾಡಿ ಯಾವುದೂ ನಮಗೆ ರಿಸಲ್ಟ್ ಬರುತ್ತೋ ಅದನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ನಮಗೆ ಜೀವನ ಚೆನ್ನಾಗೂ ಇರುತ್ತೆ, ಬಹುಬೇಗ ಕಾಯಿಲೆಗಳಿಂದ ನಾವು ಮುಕ್ತರೂ ಆಗ್ತೀವಿ, ಅಥವಾ ಮತ್ತು ಜೊತೆಯಲ್ಲಿ ಜೀವನದಲ್ಲಿ ಸುಖ ಸಂತೋಷಗಳು ಸಹ ಇರ್ತವೆ. ಸೊ ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಡಲಿ. ಓಂ ನಮಃ ಶಿವಾಯ.